ನಮಸ್ಕಾರ ವೀಕ್ಷಕರೇ, ಕನ್ನಡ ಪಾಡ್ಕಾಸ್ಟ್ ವಿತ್ ಫರ್ಹಾನ್ ರಶೀದ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಫ್ರೀ ಸೈಟ್ಸ್ ಬಗ್ಗೆ ಮಾತಾಡೋಣ. ಕರ್ನಾಟಕ ಸರ್ಕಾರದಿಂದ, ನಮ್ಮ ಡಿ.ಕೆ. ಶಿವಕುಮಾರ್ ಸರ್ಕಾರದಿಂದ ಒಂದು ಫ್ರೀ ಸ್ಕೀಮ್ ಲಾಂಚ್ ಮಾಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲಿ. ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಮಾಹಿತಿ ಕೊಡ್ತೀನಿ. ಫ್ರೀ ಸೈಟ್ಸ್ ಪ್ರತಿ ಜಿಲ್ಲೆಗೆ, ಬೆಂಗಳೂರು, ಹಾಸನ, ಮೈಸೂರು, ಎಲ್ಲ ಜಿಲ್ಲೆ 31 ಜಿಲ್ಲೆ ಇದೆ ಕರ್ನಾಟಕದಲ್ಲಿ. ಆ ಎಲ್ಲ ಜಿಲ್ಲೆಯಲ್ಲೂ ಪ್ರತಿ ಜಿಲ್ಲೆಗೆ 50,000 ಫ್ರೀ ಸೈಟ್ ಅಥವಾ ನೀವು ಪ್ಲಾಟ್ ಅಂತಲೂ ಕರೀಬಹುದು, ಕರ್ನಾಟಕ ಸರ್ಕಾರದಿಂದ ಫ್ರೀ ಸೈಟ್ ಘೋಷಣೆ ಆಗುತ್ತೆ ಅತಿ ಶೀಘ್ರದಲ್ಲಿ. ತುಂಬ ಬೇಗನೆ ಇದು ಅನೌನ್ಸ್ಮೆಂಟ್ ಆಗುತ್ತೆ. ಪ್ರೆಸೆಂಟು ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಒಂದು ಪ್ರೆಸ್ ಮೀಟಲ್ಲಿ ಜಿ ಪರಮೇಶ್ವರ್ ಅವರಿಗೆ ಆಲ್ರೆಡಿ ಅವರಿಗೆ ಆದೇಶ ಕೊಟ್ಟಿದ್ದಾರೆ, ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದ್ದಾರೆ ಅಂದರೆ, ಈ ಫ್ರೀ 50,000 50,000 ಸೈಟ್ಸ್ಗಳು ಏನಿದೆ, ಪ್ಲಾಟ್ಸ್ ಅಥವಾ ಸೈಟ್ಸು ಕೊಡಲಿಕ್ಕೆ ಪ್ರತಿ ಜಿಲ್ಲೆಗೆ ಅದನ್ನು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಜಾಗನ ಆದಷ್ಟು ಬೇಗ ಎಲ್ಲ ಜಿಲ್ಲೆಯಲ್ಲೂ ಐಡೆಂಟಿಫೈ ಮಾಡಿ ಅಂತ ಹೇಳಿಬಿಟ್ಟು ಒಂದು ರಿಕ್ವೆಸ್ಟನ್ನು ಜಿ ಪರಮೇಶ್ವರ್ DCM ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಏನಪ್ಪ ಇದು ಸ್ಕೀಮು ಏನಂತ ಹೇಳಿ ಅದು ಡೀಟೇಲ್ ಆಗಿ ನೋಡೋಣ. ಮತ್ತು ಏನೇನು ಡಾಕ್ಯುಮೆಂಟ್ ಇವಾಗಲೇ ರೆಡಿ ಮಾಡ್ಕೋಬೇಕು. ಇವತ್ತು ನಾನು ಡೀಟೇಲ್ಸ್ ಏನಕ್ಕೆ ಇದು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ಈ ಸ್ಕೀಮ್ ಲಾಂಚ್ ಆದಾಗ ನಿಮ್ಮ ಹತ್ರ ಎಲ್ಲ ದಾಖಲೆಗಳು, ಎಲ್ಲ ಡಾಕ್ಯುಮೆಂಟ್ಗಳು ಮೊದಲೇ ಪಕ್ಕಾ ಮಾಡ್ಕೊಂಡಿದ್ವೆ ಚೆನ್ನಾಗಿರುತ್ತೆ. ನೀವು ಆವಾಗ ಸ್ಕೀಮ್ ಲಾಂಚ್ ಆದಾಗ ನೀವು ಡಾಕ್ಯುಮೆಂಟ್ಸ್ ಇವಾಗಲೇ ರೆಡಿ ಮಾಡ್ಕೊಂಡಿದ್ವೆ ನಿಮಗೆ ಸ್ವಲ್ಪ ಸಹಾಯ ಆಗ್ಬೋದು ಅಂತ ಹೇಳ್ಬಿಟ್ಟು. ಸೊ ವೀಕ್ಷಕರೇ, ಮುಂದೆ ಹೋಗೋಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನಮ್ಮ ಚಾನಲ್ ನ್ಯೂಸ್ ಟುಡೇ ಮೆಟ್ರೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿಮ್ಮ ಸ್ಟೇಟಸಲ್ಲಿ ಎಲ್ಲ ಕಡೆ ಇದನ್ನು ಹಬ್ಬಿಸಿ. ಯಾಕಂದರೆ ಇದು ನಮ್ಮ ಕರ್ನಾಟಕ ಜನರಿಗೆ ಒಂದು ಒಳ್ಳೆಯ ಸುದ್ದಿ ಅಂತ ಹೇಳ್ಬೋದು. ಏನಪ್ಪ ಸ್ಕೀಮ್ ಅಂತ ಹೇಳಿದರೆ, ಇಲ್ಲಿ ನಿಮಗೆ ಬೆಂಗಳೂರು ಥರ ಮೆಟ್ರೋ ಸಿಟಿ ಆದರೆ 30-40 ಸೈಟು 30-20 ಸೈಟ್ ಕೊಡ್ತಾರೆ. 30-20 ಸೈಟು, 30-40 ಅಲ್ಲ, 30-20 ಸೈಟ್ ಕೊಡ್ತಾರೆ. ಅಂದರೆ 600 ಸ್ಕ್ವೇರ್ ಫೀಟು, 600 ಸ್ಕ್ವೇರ್ ಫೀಟ್ ಕೊಡ್ತಾರೆ. ಮತ್ತು 30-40 ಸೈಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಕೊಡ್ತಾರೆ. ಎಲ್ಲಿ ನಿಮಗೆ ಬಂದುಬಿಟ್ಟು 1200 ಸ್ಕ್ವೇರ್ ಫೀಟು, 1200 ಸ್ಕ್ವೇರ್ ಫೀಟು ಬೇರೆ ಜಿಲ್ಲೆಗಳಲ್ಲಿ. ಬೆಂಗಳೂರಲ್ಲಾದರೆ 30-20, ಬೇರೆ ಜಿಲ್ಲೆಗಳಾದರೆ 30-40 ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾವೆ ಕರ್ನಾಟಕ ಸರ್ಕಾರದಿಂದ. ಸೊ ಇಲ್ಲಿ 31 ಡಿಸ್ಟ್ರಿಕ್ಟ್ಸ್ ಎಲ್ಲ ಕವರ್ ಆಗುತ್ತೆ. 50,000 ಸೈಟ್ ಪ್ರತಿ ಡಿಸ್ಟ್ರಿಕ್ಟಿಗೆ. ಟೋಟಲ್ಲಿ 15.5 ಲ್ಯಾಕ್ಸ್ ಅಂದರೆ 15.5 ಲಕ್ಷ ಸೈಟ್ಸ್ಗಳು ಫ್ರೀಯಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ. 25 ಇಯರ್ಸ್ ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ 25 ಇಯರ್ಸ್, 25 ವರ್ಷವರೆಗೂ ನೀವು ಯಾರಿಗೂ ಬೇರೆಯವ್ರಿಗೆ ಸೈಟು ಮಾರೋ ಹಾಗಿಲ್ಲ. ಇದೊಂದು ಕಂಡೀಷನ್ಸ್ ಇದೆ. ಇವಾಗ ಸರ್ಕಾರಕ್ಕೆ 71,000 78,000 ಎಕರೆ ಜಮೀನು ಬೇಕಾಗಿದೆ. ಅದು ಐಡೆಂಟಿಫಿಕೇಷನ್ ನಡೀತಾ ಇದೆ. ಇವಾಗ ಅದನ್ನು ಹುಡುಕ್ತಾ ಇದ್ದಾವೆ, ಎಲ್ಲಿ ಕೊಡಬೇಕು, ಯಾವ ಜಾಗದಲ್ಲಿ ಕೊಡಬೇಕು. ಅದು ನಾವು ಇದೇ ಚಾನಲಲ್ಲಿ ನಿಮಗೆ ಮಾಹಿತಿ ಕೊಡ್ತೀವಿ. ಮತ್ತು ಅದು ಓವರಾಲ್ ಆಗಿ 40% ಸಿಮಿ ಕಮ್ಯುನಿಟೀಸು. ನಿಮ್ಮ ಆಧಾರ್ ಕಾರ್ಡ್ ಏನಿದೆ, ಬಯೋಮೆಟ್ರಿಕ್ಕಿಗೆ ಆಧಾರ್ ಕಾರ್ಡ್ ನೀವು ಆರ್ಡರ್ ಡಾಕ್ಯುಮೆಂಟ್ಸ್ ಇಟ್ಕೋಬೇಕಾಗತ್ತೆ. ಮತ್ತು ನೀವು ಏನಂತ ಹೇಳಿದ್ರೆ, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಮತ್ತು ನಿಮ್ಮ BPL ಕಾರ್ಡು, ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಅದೆಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗತ್ತೆ. ಮತ್ತೆ ಹೇಳ್ತೀನಿ ನೋಡಿ, ಒಂದು ಬಂದುಬಿಟ್ಟು ನೀವು ಆಧಾರ್ ಕಾರ್ಡು, ಎರಡನೇದು ಬಂದುಬಿಟ್ಟು ಪ್ಯಾನ್ ಕಾರ್ಡು, ಮೂರನೇದು ಬಂದುಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ಅಥವಾ BPL ಕಾರ್ಡ್ ಅಂತ ಕರೀತಾರೆ, ಅದನ್ನು ಇಟ್ಕೋಬೇಕು. ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು ನಿಮ್ಮ ಹತ್ರ, ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಆಮೇಲೆ ಮತ್ತು ನೀವು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಹೋಗ್ಬಿಟ್ಟು, ಅದು ಡಾಕ್ಯುಮೆಂಟಲ್ಲಿ ಏನು ಇವಾಗ ಇನ್ನೂ ಅನೌನ್ಸ್ಮೆಂಟ್ ಮಾಡಿಲ್ಲ, ಬಟ್ ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟಿಗೆ ಹೋಗ್ಬಿಟ್ಟು ಪ್ಯಾನ್ ಕಾರ್ಡ್ನಲ್ಲಿ ಲಾಗಿನ್ ಮಾಡಿಬಿಟ್ಟು ಅಲ್ಲೂ ಕೂಡ ಒಂದು ನೀವು ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಏನು ಫೈಲ್ ಮಾಡ್ತೀರೋ ಅಥವಾ ಅದು ಫಾರ್ಮ್ 2AS ಅಂತ ಬರುತ್ತೆ, ಅದು ಕೂಡ ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡ್ರೆ ಇನ್ನೂ ನಿಮಗೆ ಅನುಕೂಲ ಆಗುತ್ತೆ. ನಿಮ್ಮ ಏನಾದರೂ ಡಾಕ್ಯುಮೆಂಟ್ಸಲ್ಲಿ, ಎಲ್ಲ ಡಾಕ್ಯುಮೆಂಟ್ಸಲ್ಲಿ ಒಂದೇ ಹೆಸರು ಇರಬೇಕು, ಓಕೆನಾ? ಒಂದೇ ಹೆಸರು ಇರಬೇಕು. ಇದು ಕನ್ನಡಿಗರಿಗೆ ಮಾತ್ರ ಇರುತ್ತೆ. ಅಂದರೆ ಕನ್ನಡಿಗರ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿರೋರು, ನಮ್ಮ ಮುಸ್ಲಿಮು ಮೈನಾರಿಟೀಸ್ ಯಾರಿದ್ದಾವೆ ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳೋದಕ್ಕಾಗಲ್ಲ, ಅವ್ರಿಗೂ ಕೊಡ್ತಾರೆ. ಕನ್ನಡ ಸ್ವಲ್ಪ ಅದು ಗೊತ್ತಿರುತ್ತಲ್ವ, ಆದರೆ ಕರ್ನಾಟಕದಲ್ಲಿ ಹುಟ್ಟಿರೋರಿಗೆ ಮಾತ್ರ ಇದು.
ಬೇರೆ ಸ್ಟೇಟಿಂದ ಬಂದುಬಿಟ್ಟು ಇಲ್ಲಿ ವಾಸ ಮಾಡಿಕೊಂಡು ಒಂದು 5 ವರ್ಷನೋ 4 ವರ್ಷನೋ 10 ವರ್ಷನೋ ಇದ್ಬಿಟ್ಟು ಔಟ್ ಸೈಡ್ ಕೇಳಿದ್ರೆ ಸಿಗೋದಿಲ್ಲ. ಪ್ಲಸ್ ಇದು ಸ್ವಲ್ಪ ಇದರಲ್ಲಿ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಎಲ್ಲ ಫಾರ್ ಎಕ್ಸಾಂಪಲ್ ಯಾವ ಒಬ್ಬ 50,000 ರೂಪಾಯಿ ತಿಂಗಳಿಗೆ ದುಡಿತಾ ಇದ್ದಾನೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ಗೆ, ಅವ್ರಿಗಂತೂ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಸೊ ಇಲ್ಲಿ ಇದು ಕೊಡೋದು ಸ್ವಲ್ಪ ಆದಾಯ ನೋಡಿಕೊಂಡು, ನಿಮ್ಮ ಮಾಸಿಕ ಆದಾಯ ಏನಿದೆ, ನಿಮ್ಮ ತಿಂಗಳು ಸ್ಯಾಲ್ರಿ ಏನಿದೆ, ನಿಮಗೆ ಸಂಬಳ ಎಷ್ಟು ಬರುತ್ತೆ ಅದು ಇದು. ಆಮೇಲೆ ಸರ್ಕಾರದಲ್ಲಿ ಕೆಲಸ ಮಾಡೋರಿಗೆ ಇದು ಕೊಡೋದಿಲ್ಲ, ಗೌರ್ಮೆಂಟ್ ಎಂಪ್ಲಾಯ್ಸಿಗೆ ಇರೋದಿಲ್ಲ ಇದು. ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಅವರ ಇಮಿಡಿಯೇಟ್ ರಿಲೇಟಿವ್ಸ್ ಅಂದರೆ ವೈಫು, ಸನ್ನು, ಮಗ, ಹೆಂಡತಿ, ತಾಯಿ, ತಂದೆ, ಅಕ್ಕ, ತಂಗಿ ಅವ್ರಿಗೆ ಕೊಡೋದಿಲ್ಲ. ಸೊ ಇದು ಟೋಟಲ್ ಆಗಿ ತುಂಬ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಇದು ತುಂಬ ಒಳ್ಳೆ ಸ್ಕೀಮ್ ಇದೆ. ಸೊ ನಮ್ಮ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಾನು ಹೇಳ್ದ ಹಾಗೇ ನೀವು ದಯವಿಟ್ಟು ಇದು ಆಧಾರ್ ಕಾರ್ಡು, ನಿಮ್ಮ ಪ್ಯಾನ್ ಕಾರ್ಡು, ನಿಮ್ಮ ರೇಷನ್ ಕಾರ್ಡ್ ಅಥವಾ BPL ಕಾರ್ಡು, ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು ಮತ್ತು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟು, ಇದೆಲ್ಲ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಎಲ್ಲದರಲ್ಲೂ ಹೆಸರು ಕರೆಕ್ಟಾಗಿರಬೇಕು. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಈ ಆಧಾರ್ ಕಾರ್ಡಲ್ಲಿ ಒಂದು ಹೆಸರು, ಪ್ಯಾನ್ ಕಾರ್ಡಲ್ಲಿ ಒಂದು ಹೆಸರು, ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಒಂದು ಹೆಸರು, ಆ ಥರ ಆಗಿಬಿಟ್ರೆ ನಿಮಗೆ ತೊಂದರೆ ಆಗುತ್ತೆ. ಇವಾಗಲೇ ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡ್ಕೊಳ್ಳಿ. ನಮ್ಮ ಚಾನಲ್ನಲ್ಲಿ ನಾವು ಎಷ್ಟು ಸರ್ಕಾರದಿಂದ ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಹೇಗೆ ಮಾಡಬೇಕು, ಮೋಸ್ಟ್ ಪ್ರಾಬಬ್ಲಿ ಇದು ಆನ್ಲೈನ್ ಆಗುತ್ತೆ. ಅಂದರೆ ಇದು ಆನ್ಲೈನ್ ಮುಖಾಂತರ ವೆಬ್ಸೈಟ್ ಏನಾದರೂ ಲಾಂಚ್ ಮಾಡ್ಬೋದು. ಆ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಅಲ್ಲಿಂದ ನೀವು ಅರ್ಜಿ ಹಾಕೋ ಫೆಸಿಲಿಟೀಸ್ ಬರ್ಬೋದು. ಆ ಥರ ಏನಾದರೂ ಮಾಡ್ಬೋದು ಸರ್ಕಾರದ ಕಡೆಯಿಂದ. ಸೊ ನೀವು ಸ್ವಲ್ಪ ಇದನ್ನ ನಮ್ಮ ಚಾನಲ್ಗೆ ಡೈಲಿ ನೋಡ್ತಾ ಇರಿ. ಸ್ವಲ್ಪ ನಾವು ಯಾವಾಗ ಅಪ್ಡೇಟ್ ಕೊಡ್ತೀವೋ ಅದನ್ನು ನೋಡ್ತಾ ಇದ್ದೇವೆ. ನಿಮಗೂ ಕೂಡ ಇದು ಮಿಸ್ ಮಾಡ್ಕೊಳ್ಳೋ ಅಂಥ ಚಾನ್ಸ್ ಸಿಗೋದಿಲ್ಲ. ಅಂದರೆ ನಾವು ನಿಮಗೆ ಮಾಹಿತಿ ಏನು ಕೊಡ್ತೀವೋ ಅದು ನಿಮಗೆ ಎಷ್ಟು ಬೇಗ ಸಿಗುತ್ತೋ, ಎಷ್ಟು ಬೇಗ ನೀವು ಅಪ್ಲಿಕೇಶನ್ ಹಾಕ್ತಿರೋ ಅಷ್ಟು ನಿಮಗೆ ಸೇಫಾಗಿ ಸಿಗೋ ಅಂಥ ಚಾನ್ಸಸ್ ಇರುತ್ತೆ. ನೋಡಿ, ಇವಾಗ ನಮ್ಮ ಕರ್ನಾಟಕದಲ್ಲಿ 7-8 ಕೋಟಿ ಜನ ಇದ್ದಾರೆ. ಎಲ್ಲರಿಗಂತೂ ಸಿಗೋದಿಲ್ಲ. ಬಟ್ ಆದ್ರೂ ಒಂದು 15 ಲಕ್ಷ ಜನಕ್ಕಂತೂ ಸಿಕ್ಕುತ್ತಲ್ಲ ಫ್ರೀ ಸೈಟು. ಸೊ ನನಗೂ ಏನನ್ಸುತ್ತೆ, ನಾನಂತೂ ಅಪ್ಲಿಕೇಶನ್ ಹಾಕೋದಕ್ಕಾಗದೆ. ಫಸ್ಟ್ ಆಫ್ ಆಲ್ ನಾನು ಕರ್ನಾಟಕದಲ್ಲಿ ಇಲ್ಲ. ಸೊ ಯಾರೇ ಆಗಲಿ ನಮ್ಮ ಕನ್ನಡಿಗರಿಗೆ ಸಹಾಯ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವೀಡಿಯೋಸು ಏನಾದರೂ ಬಂದರೆ ಅಪ್ಡೇಟ್ಸು ನೋಡ್ತಾ ಇರಿ. ಯಾಕಂದರೆ ಇದು ಬರೀ ಫ್ರೀ ಸೈಟ್ ಬಗ್ಗೆ ನಾವು ಮಾತಾಡಲ್ಲ, ಬೇರೆದು ವಿಷಯಗಳಿರ್ತವೆ. ನಿಮಗೆ ಅದರಲ್ಲಿ ಏನಾದರೂ ಅನುಕೂಲ ಆಗ್ಬೋದು ನನಗನ್ಸುತ್ತೆ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡಿ. ಯಾಕಂದರೆ ನೀವು ನೋಡಿ, ನಾನು ಇದನ್ನು ಜಾಸ್ತಿ ಶೇರ್ ಮಾಡಿದ್ರೆ ಎಲ್ಲಪ್ಪ ನನಗೆ ಸೈಟ್ ಸಿಗುತ್ತೋ ಇಲ್ಲೋ ಆ ಥರ ಆಗೋದಿಲ್ಲ. ಇಲ್ಲಿ ನೀವು ಎಷ್ಟು ಹಬ್ಬಿಸ್ತಿರೋ ಚಾನ್ಸಸ್ ಇರ್ಬೋದು. ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿನೂ ಸೈಟ್ ಅನೌನ್ಸ್ಮೆಂಟ್ ಮಾಡ್ಬೋದು ಕರ್ನಾಟಕ ಸರ್ಕಾರ. ಇವಾಗ ಬೆಂಗಳೂರಲ್ಲಿ GB ಎಲೆಕ್ಷನ್ಸ್ ಇದೆ, ಮತ್ತು 2028ರಲ್ಲಿ ನಮ್ಮ MLA ಎಲೆಕ್ಷನ್ಸ್ ಇದೆ, ಅಸೆಂಬ್ಲಿ ಎಲೆಕ್ಷನ್ಸು. ಸೊ ಹಾಗಾಗಿ ಡೆಫಿನೆಟ್ ಆಗಿ ಇದು ನೆಕ್ಸ್ಟ್ ಮೋಸ್ಟ್ ಪ್ರಾಬಬ್ಲಿ 2027ರಲ್ಲಿ ಒಂದು ಜೂನ್, ಜುಲೈ, ಆಗಸ್ಟ್ ಆ ಸಮಯದಲ್ಲಿ ಮೋಸ್ಟ್ಲಿ ಇದು ಅನೌನ್ಸ್ಮೆಂಟ್ ಆಗ್ಬೋದು. ಇಮಿಡಿಯೇಟಾಗಿ ಇವಾಗಲೇ 2-3 ತಿಂಗಳಲ್ಲೇ ಆಗೋಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸೈಟ್ ಐಡೆಂಟಿಫಿಕೇಷನ್ ಮಾಡಬೇಕು, ಫಸ್ಟ್ ಹುಡುಕಬೇಕು ಎಲ್ಲಿ ಸೈಟ್ ಕೊಡಬೇಕು ಅಂತ, ಆಮೇಲೆ ಅದನ್ನು ಪರಿಶೀಲಿಸಬೇಕು, ಟೆಕ್ನಿಕಲ್ ಪಾಯಿಂಟ್ಸ್ ಇರುತ್ತೆ. ಆಮೇಲೆ ಸರ್ಕಾರದ ಕೆಲವು ಆದೇಶ ಕೊಡಬೇಕಂದ್ರೆ ಕೆಲವು ಗೌರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಸ್ವಲ್ಪ ಕೆಲಸಗಳು ಇರುತ್ತೆ. ಇನ್ನೂ ಒಂದು 4-5 ತಿಂಗಳು ಖಂಡಿತ ಆಗೇ ಆಗುತ್ತೆ. ಬಟ್ ಇವಾಗಲೇ ಆ 4-5 ತಿಂಗಳಲ್ಲಿ ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಂಡಿದ್ದರೆ ಉತ್ತಮ. ಅಷ್ಟೇ ನಾನು ಹೇಳ್ಕೊಡ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ನೋಡ್ತಾ ಇರಿ ನಮ್ಮ ಚಾನಲ್ ನ್ಯೂಸ್ ಟುಡೇ ಮೆಟ್ರೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.